ಇವತ್ತು ಟೊಮೆಟೊ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡಮ್ರಿ. ಇವತ್ತು ಟೊಮೆಟೊ ಉಪ್ಪಿನಕಾಯಿ ಮಾಡೋದು. ಹಲೋ ಫ್ರೆಂಡ್ಸ್, ಇವತ್ತು ಟೊಮೆಟೊದ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂಥೇಳಿ ಇವತ್ತು ಟೊಮೆಟೊ ಉಪ್ಪಿನಕಾಯಿ ಮಾಡಮ್ರಿ. ಅದಕ್ಕೆ ಇಲ್ಲೊಂದು ಅರ್ಧ kg ಟೊಮೆಟೊ ತೊಗೊಂಡಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ರಾತ್ರಿ ಕಟ್ ಮಾಡಿ ಇದಕ್ಕೆ ಉಪ್ಪು ಹಾಕಬೇಕು. ದಪ್ಪನ ಉಪ್ಪು ಇರ್ತದಲ್ಲ, ದಪ್ಪನ ಉಪ್ಪು ಒಂದು 50 ಗ್ರಾಮ್ ಇದಿರಬೇಕಿದು. ಹುಣಸೆ ಹಣ್ಣು ಎಲ್ಲ ಕ್ಲೀನ್ ಮಾಡಿ ಹಾಕಬೇಕು. ಇಷ್ಟು ಕಲಸಿ ರಾತ್ರಿ ಹಾಗೆ ನೆನೆಸಿ ಮುಚ್ಚಿಡಬೇಕು. ಮುಂಜಾನೆ ಎದ್ಮೇಲೆ ಬರೀ ಟೊಮ್ಯಾಟೊ ಪೀಸಸ್ ಅಷ್ಟೇ ತೆಗೆದು ಬಿಸಿಲಿಗೆ ಇಡಬೇಕು. ಈ ಥರ ಕಲಸಿ ಹುಣಸೆಹಣ್ಣು ಅದರೊಳಗೆ ನೆನೆಸಿಡಬೇಕು. ಅದೇ ನೀರಾಗ ಹುಣಸೆಹಣ್ಣು ನೆನೀತದೆ ಟೊಮೆಟೊ ನೀರಾಗೆ. ಆಮೇಲೆ ಮುಂಜಾನೆ ಬಿಸಿಲಿಗೆ ಟೊಮೆಟೊ ಸ್ಲೈಸ್ ಎಲ್ಲ ಬಿಸಿಲಿಗೆ ಇಡಬೇಕು. ಬಿಸಿಲಿಗೆ ಇಟ್ಟು ಈಗ ಇದು ಮಾಡಬೇಕು. ಈಗ ಮುಚ್ಚಿಡಮ್ರಿ, ಮುಂಜಾನೆ ಮತ್ತೆ ಮಾಡ್ಲಿಕ್ಕೆ ಬರ್ತದೆ. ಈ ಥರ ನೀರಾಗಿ ಇದು ಆಗ್ಯಾವ ನೋಡ್ರಿ ಟೊಮೆಟೊ. ಈಗ ಒಂದೊಂದು ಸ್ಲೈಸ್ ಎಲ್ಲ ತೆಗೆದು ಬಿಸಿಲಿಗೆ ಇಡಬೇಕು. ಈ ಥರ ಪ್ಲೇಟ್ನಾಗ ಹಾಕಿ ಬಿಸಿಲಿಗೆ ಇಡಬೇಕು. ಇವೀಗ ಇದರೊಳಗಿನ ಇದು ಎಲ್ಲ ಹಿಂಡಬೇಕು. ಈ ಥರ ನೀರೆಲ್ಲ ತೆಗೆದು ಇದ್ರಾಗ ಇಟ್ಕೋಬೇಕು. ಬಿಸಿಲಿಗೆ ಇಡಬೇಕು. ಅದು ಈ ಥರ ಕವರ್ನಾಗ ಹಾಕಿ ಒಣಗಿಸ್ಬೇಕು. ಬಿಸಿಲಿಗಿಟ್ಟು ಈ ಥರ ಬಿಸಿಲಿಗಿಟ್ಟು ಅವು ಒಣಗಿದ ಮೇಲೆ ಮಿಕ್ಸಿ ಅದು ಮಾಡ್ಕೋಬೇಕು. 1 ಚಮಚ ಸಾಸಿವೆ, ಇವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಚಲೋ ಹುರ್ಕೋಬೇಕು. ಹುರ್ಕೋಬೇಕು ಚಲೋ. ಅರ್ಧ ಚಮಚ ಜೀರಿಗೆ ಹಾಕಬೇಕು. ಸಾಸಿವೆ ಆಗೋದು ಜೀರಿಗೆ ಹಾಕಬೇಕು. ಜೀರಿಗೆ ಜಲ್ದಿ ಆಗ್ತಾವೆ. ಚಲೋ ಹುರ್ಕೋಬೇಕು. ನೀವು ಹುರಿದಿದ್ದು ಜೀರಿಗೆ ಮತ್ತು ಸಾಸಿವೆ ಜಾರ್ನಾಗ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಬೇಕು. ಒಂದು 4-5 ಹೆಸಳ. ಆಮೇಲೆ ಇದು ಮಾಡಿದ್ದು ಪಲ್ಪ್ ಅದಲ್ಲ, ಅದು ಹಾಕಬೇಕು. ಬಿಸಿಲಿಗೆ ಇಟ್ಟಿದ್ದು ಒಣಗ್ಯದ, ಇದು ಹಾಕಬೇಕು. ಇದು ಹುಣಸೆ ಹಣ್ಣು ಹಿಂಗೆ ನೆನೆಸಿಟ್ಟಿದ್ದದಲ್ಲ, ಈಗ ಇದರೊಳಗೆ ಹುಳಿ ಎಲ್ಲ ಕಿವುಚಿ ಗಟ್ಟಿ ರಸ ತಕ್ಕೋಬೇಕು. ಇದೆಲ್ಲ ಗಟ್ಟಿ ರಸ ಬರ್ತದೆ, ತೆಕ್ಕೋಬೇಕು. ಸೋಸದು ಇದು ಇರ್ತದಲ್ಲ, ಅದರಿಂದ ಎಲ್ಲ ಇದು ಮಾಡ್ಕೋಬೇಕು.
ಇದು ಹುಣಸೆಹಣ್ಣಿನ ಪಲ್ಪನು ಹಾಕಬೇಕಿದ್ರಾಗ. ಇದೀಗ ಮಿಕ್ಸಿ ಮಾಡ್ಕೋಬೇಕು. ಇಲ್ಲೊಂದು ಪ್ಯಾನ್ ತೊಗೊಂಡು ಅದರೊಳಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗ್ಯದ. ಒಂದೆರಡು ಸ್ವಲ್ಪ ಇದು ಕುಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕಬೇಕು. ಭಾಳ ಸಣ್ಣ ಕುಟ್ಬಾರ್ದು, ಒಂದ್ರಾಗ ಎರಡು ಆದ್ರೆ ಸಣ್ಣ ಸಣ್ಣ ಬೆಳ್ಳುಳ್ಳಿ ಇದ್ರೆ ಹಾಗೆ ಹಾಕ್ಬಿಡ್ಬೇಕು ಇಡೀದೆ. ಬೆಳ್ಳುಳ್ಳಿ ಹಾಕಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದದಲ್ಲ ಅದು ಹಾಕ್ಬೇಕು ಇದ್ರೊಳಗೆ. ಇದು ಈಗ ಹುರಿಬೇಕು, ಚಲೋ ಹುರಿಬೇಕು. ಉಪ್ಪು ಖಾರ, ಉಪ್ಪಂತೂ ಹಾಕಿದ್ದಿರ್ತದೆ. ಖಾರ ಪುಡಿ, ಇಂಗು ಹಾಕ್ಬೇಕು. ಇದಕ್ಕೆ ಅರಿಶಿನ, ಉಪ್ಪು ನಾವು ಮೊದಲೇ ನೆನೆಸಿಡು ಮುಂದೆ ಹಾಕಿದ್ದೇವಲ್ಲ, ಟೇಸ್ಟ್ ನೋಡ್ಕೊಂಡು ಬೇಕಂದ್ರೆ ಹಾಕಬೇಕು, ಇಲ್ಲಾಂದ್ರೆ ಇಲ್ಲ. ಹಿಂಗೆ ಹಾಕಬೇಕು. ಅಚ್ಚ ಖಾರದ ಪುಡಿ ಹಾಕಬೇಕು. ನಿಮ್ಗೆ ಖಾರ ಭಾಳ ಬೇಕಂದ್ರೆ ನೋಡಿ ಹಾಕ್ಕೋಬೇಕು. ಮತ್ತು ಚಮಚ ಅರಿಶಿಣ ಪುಡಿ. ಇದು ಚಲೋ ಎಣ್ಣೆ ಬಿಡೋ ತನಕ ಹುರಿಬೇಕು. ಚಲೋ ಕುದಿಬೇಕು ಇದು. ಒಂದು ವರ್ಷ ತನಕ ಇರೋಸ್ತನೂ ಇರ್ತದೆ ಇದು ಉಪ್ಪಿನಕಾಯಿ, ಏನಾಗಲ್ಲ. ಒಟ್ಟು ನೀರು ಹಚ್ಚಬಾರ್ದು. ಯಾವುದೂ ಇದು ಮಾಡಿದ್ರೂ ಎಲ್ಲ ಸ್ವಚ್ಛ ಒರೆಸಿ, ಟೊಮ್ಯಾಟೊ ಅದೆಲ್ಲ ಒಟ್ಟು ನೀರಿನ ಅಂಶ ಹಚ್ಚಬಾರ್ದು ಇದಕ್ಕೆ. ಎಷ್ಟು ಚಲೋ ಕುದಿಸ್ತೇವೆ ಅಷ್ಟು ಚಲೋ ಆಗ್ತದೆ ಉಪ್ಪಿನಕಾಯಿ. ಗ್ಯಾಸ್ ಸಿಮ್ಮಿಟ್ಟು ಕುದಿಸ್ಬೇಕು. ಕುದಿಸ್ಬೇಕು ಚಲೋ. ಕುದ್ದು ಗಟ್ಟಿ ಆಗಬೇಕು. ಇದು ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಮತ್ತು ಕೆಂಪನ ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಚಲೋ ಹುರ್ಕೋಬೇಕು. ಅದು ಉಪ್ಪಿನಕಾಯಿದಾಗ ಚಲೋ ಆಗ್ತದೆ. ಹುರಿದಿರ್ತಾವಲ್ಲ, ಟೇಸ್ಟ್ ಚಲೋ ಬರ್ತದೆ. ಹಿಂಗೆ ಹಾಕಬೇಕು. ಅದ್ರಾಗೂ ಹಾಕಿದ್ದಿರ್ತದೆ. ಇದಕ್ಕೊಂದು ಸ್ವಲ್ಪ ಹಾಕಬೇಕು. ಮತ್ತು ಅರಿಶಿನ, ಅದು ಚಟ್ನಿ ಮಾಡಿರ್ತೀವಲ್ಲ ಅದ್ರಾಗ ಇದು ಹಾಕಬೇಕು. ಒಗ್ಗರಣೆ ಕಾಸಿಗೆ ಇದ್ರಾಗ ಹಾಕಬೇಕು. ಭಾಳ ದಿವಸ ಇಡೋದಿದ್ರೆ ಸ್ವಲ್ಪ ತಕ್ಕೊಂಡು ಒಗ್ಗರಣೆ ಹಾಕಬೇಕು. ಇಲ್ಲ ಅಂತಂದ್ರೆ ಹಿಂಗೆ ಹಾಕಿ ಇದನ್ನು ಎಲ್ಲ ಅದರೊಳಗೆ ಹುಳಿ, ಉಪ್ಪು, ಖಾರ ಹತ್ತಿ ಕಡಲೆಬೇಳೆ, ಉದ್ದಿನಬೇಳೆ ತಿನ್ನಲಿಕ್ಕೆ ಟೇಸ್ಟ್ ಆಗ್ತಾವೆ. ಇದು ಚಟ್ನಿ ದೋಸೆ ಸರಿ,
ಜೋಳದ ರೊಟ್ಟಿ ಸರಿ, ಚಪಾತಿ, ಬಿಸಿ ಬಿಸಿ ಅನ್ನ, ತುಪ್ಪ ಇದು ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ. ಎಲ್ಲರೂ ಮಾಡಿ ನೋಡಿರಿ. ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಂದ್ರೆ ಹೊಸ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಷನ್ ಬರ್ತದೆ. ನೋಡಿರಿ ಎಷ್ಟು ಚಂದಾಗಿದೆ. ಇದು ರೆಡಿ ಆಯಿತು. ಇದನ್ನು ಆರೋದು ಭರಣಿದಾಗ, ಕಾಚಿನ ಭರಣಿ ಇದು ಇರ್ತಾವಲ್ಲ ಅದ್ರಾಗ ತುಂಬಿ ಫ್ರಿಜ್ನಾಗ ಇಟ್ಟರೆ 2-3 ತಿಂಗಳು ಇರ್ತದೆ, ಏನಾಗಂಗಿಲ್ಲ.